ತಂದೆಯ ಎದೆಗೆ ಚೂರಿ ಹಾಕಿ ಕೊಂದ ಮಗ. ಮೊಬೈಲ್ ವಿಚಾರಕ್ಕೆ ತಂದೆಯನ್ನೇ ಹತ್ಯೆಗೈದ ಪುತ್ರ. ಮೈಸೂರಿನ ಶಾಂತಿನಗರದ ಬಿಳಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಎರಡನೇ ಹೆಂಡತಿ ಮಗೆ ಕರೆ ಮಾಡಿದ್ದಕ್ಕಾಗಿ ತಂದೆ ಹೋಗಿದ್ರು. ತಂದೆ ಅಲ್ಲಿಗೆ ಬರ್ತಾ ಇದ್ದಂತೆ ಚಾಕು ತೆಗೆದು ಎದೆಗೆ ಚುಚ್ಚಿ ಮಗ ಕೊಲೆ ಮಾಡಿದ್ದಾನೆ. ಮೈಸೂರಿನ ಶಾಂತಿನಗರದ ಬಿಳಿ ಕಾಲೋನಿಯಲ್ಲಿ ಇಂತಹ ಒಂದು ಹೇಯ ಕೃತ್ಯವನ್ನ ಮಗನೇ ಅಪ್ಪನಿಗೆ ಮಾಡಿರೋದು. ಮಗನ ದಾಳಿಗೆ ಸೈಯದ್ ಮುತ್ತೀಫ್ 35 ವರ್ಷ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಂಜಾನ್ ಟೈಮಲ್ಲಿ ಮೊಬೈಲ್ ವಿಚಾರಕ್ಕೆ ಗಲಾಟೆಯಾಗಿತ್ತು. ಎರಡನೇ ಹೆಂಡತಿ ಮಗ ಕೊಲೆ ಆರೋಪಿಯಾಗಿದ್ದು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೈಯದ್ ಮುತ್ತೀಫ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಗನಿಂದ ತಂದೆಯ ಹತ್ಯೆ ನಡೆದಿದೆ. ಇದು ಮೈಸೂರಿನ ಶಾಂತಿನಗರದಲ್ಲಿ ನಡೆದಿರೋದು. ತಂದೆಯ ಎದೆಗೆ ಚೂರಿ ಹಾಕಿ ಮಗ ಕೊಂದಿದ್ದಾನೆ. ಮೊಬೈಲ್ ವಿಚಾರಕ್ಕೆ ಈತ ಈ ಕೃತ್ಯವನ್ನ ಎಸಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಅಂದ್ರೆ ಮೊಬೈಲ್ ವಿಚಾರಕ್ಕೆ ಯಾಕೆ ಮಗ ಈ ರೀತಿಯಾದಂತಹ ಒಂದು ಕೊಲೆಯನ್ನ ಮಾಡಬೇಕಾದ ಪ್ರಸಂಗ ಬಂತಲ್ಲಿ ಅಂತ? ನವಿತಾ, ಇದೇನು ಮೈಸೂರಿನಲ್ಲಿ ಘಟನೆ ಆಗಿರುವಂತದ್ದು. ಶಾಂತಿನಗರದಲ್ಲಿ ನಿನ್ನೆ ತಡರಾತ್ರಿ ಏನು ಸೈಯದ್ ಮುಸ್ತೀಫ್ ಆತನ ಎರಡನೇ ಹೆಂಡತಿಯ ಮಗನಾದಂತ ಮತೀನ್ ಅವನು ರಿಂಗ್ ರೋಡ್ ರಸ್ತೆಗೆ ಕರೆಸಿಕೊಳ್ತಾನೆ. ಅಲ್ಲಿ ತನ್ನ ಸ್ನೇಹಿತರೊಡನೆ ಜೊತೆಗೂಡಿ ಈ ಕೃತ್ಯವನ್ನ ಎಸಗಿರುವಂತದ್ದು. ಸದ್ಯಕ್ಕೆ ಪೊಲೀಸರ ಎನ್ಕ್ವೈರಿಯಿಂದ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತದ್ದು, ಈತ ರಂಜನ್ ಸಮಯದಲ್ಲಿ ಒಂದು ಮೊಬೈಲ್ ಅನ್ನ ತೆಗೆದುಕೊಂಡಿರ್ತಾನೆ. ಅದು ಆತರ ತಂದೆಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಏನು ಅಲ್ಲಿಂದ ಶುರುವಾದಂತ ಒಂದು ಸಣ್ಣ ಜಗಳ ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತದ್ದು. ಆದ್ರೆ ಇದರ ಹಿಂದೆ ಮತ್ತೇನಾದ್ರೂ ಇದೆಯಾ ಅನ್ನುವಂತ ಅಂಶವು ಕೂಡ ತನಿಖೆಯಿಂದ ಹೊರಬರ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಈಗ ಏನು ಈ ಸೈಯದ್ ಮುಸ್ತೀಫ್ ಇದ್ದಾರೆ, ಈತನಿಗೆ 2 ಹೆಂಡತಿ ಇರ್ತಾರೆ. ಮೊದಲನೇ ಹೆಂಡತಿಗೆ 2 ಹೆಣ್ಣು ಮಕ್ಕಳು ಇರ್ತಾರೆ, ಎರಡನೇ ಹೆಂಡತಿಗೆ 2 ಗಂಡು ಮಕ್ಕಳು. ಅದರಲ್ಲಿ ಈ ಮತೀನ್ ಕೂಡ ಒಬ್ಬ. ಈತನ ಫ್ಯಾಮಿಲಿ ಏನಾದ್ರು ಸಮಸ್ಯೆ ಇತ್ತಾ ಅನ್ನೋದು ಕೂಡ ತನಿಖೆಯಿಂದ ಹೊರಬರ್ಬೇಕು. ಆದ್ರೆ ನಿನ್ನೆ ತಡರಾತ್ರಿ ಕೊಲೆಯನ್ನ ಮಾಡಿದ ನಂತರ ಆತ ಪರಾರಿಯಾಗಿರುವಂತದ್ದು. ಆತನನ್ನ ಬಂಧಿಸಿದ ಬಳಿಕ ತನಿಖೆಯಾದ ನಂತರ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇನ್ನಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಕೋಲಾರದಲ್ಲಿ ಬಿಆರ್ ಅಂಬೇಡ್ಕರ್ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ವಿಚಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ, ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮಧ್ಯೆ ಮಾತಿನ ಚಕಮಕಿ. ಕ್ಲಾಕ್ ಟವರ್ ರಸ್ತೆಯಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿ ಮೆರವಣಿಗೆಗೆ ಮಾಜಿ ಸಂಸದ ಮುನಿಸ್ವಾಮಿ ಪಟ್ಟು. ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಮುತ್ತೈದರಿಗೆ ಉಡಿ ತುಂಬಿದ ಅಭಿಮಾನಿ. 101 ಮಹಿಳೆಯರಿಗೆ ಉಡಿ ತುಂಬಿದ ಕಾಂಗ್ರೆಸ್ ಮಹಿಳಾ ಸದಸ್ಯೆ ಆಯಿಷಾ ಸನದಿ. ಬೆಳಗಾವಿ ಆರ್ಟಿಒ ವೃತ್ತದ ಹನುಮಂತನ ದೇಗುಲದಲ್ಲಿ ಕಾರ್ಯಕ್ರಮ. ರಸ್ತೆ ಅಗಲೀಕರಣ ನೆಪದಲ್ಲಿ ಮೈಸೂರಿನಲ್ಲಿ ಮರಗಳ ಮಾರಣ ಹೋಮ. ರಾತ್ರೋರಾತ್ರಿ ಧರೆಗುರುಳಿದ 40 ಬೃಹತ್ ಮರಗಳ ನಾಶಕ್ಕೆ ಸಾರ್ವಜನಿಕರ ಆಕ್ರೋಶ. ಮರ ಕಡಿದವರ ವಿರುದ್ಧ ಎಫ್ಐಆರ್ ದಾಖಲು.